ಶಾಮನೂರು ಶಿವಶಂಕರಪ್ಪನವರ ನಿಧನ ಸುದ್ದಿ ತಮಗೂ ಕೂಡ ಗೊತ್ತಾಗಿರುತ್ತೆ. ಕಾಂಗ್ರೆಸ್ ಪಕ್ಷದ ಈ ನಾಡಿನ ಹಿರಿಯ ರಾಜಕಾರಣಿ ಇವತ್ತು ನಮ್ಮ ನಿಮ್ಮೆಲ್ಲರನ್ನ ಬಿಟ್ಟು ಅಗಲಿದ್ದಾರೆ. ಈ ಸಂದರ್ಭದಲ್ಲಿ ತಾವು ಕೂಡ ಚನ್ನಗಿರಿಯವರು, ಅದೇ ಜಿಲ್ಲೆಯವರು, ತುಂಬಾ ಹತ್ತಿರದಿಂದ ಕಂಡಿರ್ತೀರಿ ಶಾಮನೂರು ಅವ್ರನ್ನ. ಏನ್ ಹೇಳ್ತೀರಾ ಸರ್ ಈ ಸಂದರ್ಭದಲ್ಲಿ ಅಂತ? ನಿಜವಾಗ್ಲೂ ಈ ದಿನ ನಮಗೆಲ್ಲ ನಮ್ಮ ದಾವಣಗೆರೆ ಜಿಲ್ಲೆ ಮಾತ್ರ ಅಲ್ಲ, ರಾಜ್ಯಕ್ಕೆ ಒಂದು ತುಂಬಲಾರದ ನಷ್ಟ ಆಗಿದೆ. ಜೊತೆಗೆ ನಮ್ಮ ವೀರಶೈವ ಸಮಾಜಕ್ಕೂ ಸಹ ಒಂದು ದೊಡ್ಡ ಶಕ್ತಿ ಕಳೆದುಕೊಂಡಿದೀವಿ ಇವತ್ತು. ಅವರೊಂದು ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ದೇವರ ಪ್ರಾರ್ಥನೆ ಮಾಡ್ತಾ, ಅವರ ಒಂದು ಏನು ಮಾರ್ಗದರ್ಶನ ನಮಗೆ ಹಿಂದೆಯಿಂದ ಕೊಡ್ತಾ ಬಂದಿದ್ರು, ಅವರ ಒಂದು ಮಾರ್ಗದರ್ಶನ, ಅವ್ರ ದಾರಿ ದೀಪದಲ್ಲಿ ನಾವೆಲ್ಲ ಮುಂದೆ ಸಮಾಜದ ಜೊತೆಗೆ ಹಾಗೂ ಜನಗಳ ಜೊತೆ ಹೋಗ್ತೀವಿ. ಅವ್ರ ಆಶೀರ್ವಾದ ಸದಾ ನಮ್ಮ ಚನ್ನಗಿರಿ ಜನಗಳ ಮೇಲೆ ಹಾಗೂ ದಾವಣಗೆರೆ ಜಿಲ್ಲೆ ಸಮಸ್ತ ಬಂಧುಗಳ ಮೇಲೆ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಸರ್. ಅವ್ರ ಕೊನೆ ಬಾರಿ ತಾವು ಯಾವತ್ತು ಭೇಟಿಯಾಗಿದ್ರಿ? ಏನೆಲ್ಲ ವಿಷಯಗಳನ್ನ ಹಂಚಿಕೊಂಡಿದ್ರು ತಮ್ಮ ಜೊತೆಗೆ ಶಾಮನೂರು ಸರ್ ಅಂತ? ಕಳೆದ ಬಸವ ಜಯಂತಿ ಕಾರ್ಯಕ್ರಮ ಒಂದು ವೇದಿಕೆಯಲ್ಲಿ ನಾವು ಅವರು ಒಂದು ವೇದಿಕೆ ಕೊನೆಯ ವೇದಿಕೆಯನ್ನು ಹಂಚ್ಕೊಂಡಿದ್ವಿ. ಆ ಸಂದರ್ಭದಲ್ಲಿ ಏನು ನಮ್ಮ ವೀರಶೈವ ಒಂದು ಈ ಜಾತಿ ಗಣತಿ ವಿಷಯವಾಗಿ ಅವರೇನು ಸ್ಟ್ರಾಂಗ್ ನಿಂತಿದ್ರು, ಆ ವಿಷಯವಾಗಿ ಮಾತಾಡಿದಂತ ಸಂದರ್ಭದಲ್ಲಿ ನಾನು ಸಹ ಅವತ್ತು ಅವರ ಆ ಒಂದು ವಿಷಯವನ್ನ ಬೆಂಬಲಿಸಿ ಸ್ವಾಗತ ಮಾಡಿ ಅವರ ಬೆಂಬಲಕ್ಕೆ ನಾನು ನಿಂತಿದ್ದನ್ನು ಇವಾಗಲೂ ನನ್ನ ಕಣ್ಮುಂದೆ ಕಾಣ್ತಾ ಇದೆ. ನಿಜವಾಗ್ಲೂ ಈ ದಿನ ನನಗೆ ಬಹಳಷ್ಟು ದುಃಖಕರ ದಿನ ಅಂದ್ರೆ ತಪ್ಪಾಗಲ್ಲ. ಸರ್, ತಮ್ಮ ಪಕ್ಷದ ಹಿರಿಯ ನಾಯಕರು, ತಾವು ಈಗ ಮೊದಲ ಬಾರಿ ಶಾಸಕರಾಗಿರ್ತಕ್ಕಂಥವ್ರು, ಯುವಕ ರಾಜಕಾರಣಿ ಆಗಿರುವಂತವ್ರು, ಶಾಮನೂರ್ ಅವರ ಒಂದು ದೂರದೃಷ್ಟಿಕೋನ, ಅವರ ರಾಜಕೀಯ ಅನುಭವದ ಮಾತುಗಳು ತಮ್ಗೆ ಹೇಗಿರ್ತಾ ಇತ್ತು ಪಕ್ಷದ ಚೌಕಟ್ಟಿನಲ್ಲಿ, ಆ ಸಭೆ ಸಮಾರಂಭಗಳಲ್ಲಿ, ಮತ್ತು ತಾವು ಯಾವತ್ತಾದ್ರೂ ಮೀಟಿಂಗ್ ಮಾಡಿದಂತ ಸಂದರ್ಭದಲ್ಲಿ ಸರ್? ನಿಜವಾಗ್ಲೂ ಇದು ರಾಜಕೀಯದಲ್ಲಂತೂ ಅವರಿಂದ ಕಲಿಯೋದು ತುಂಬಾ ಇದೆ. ಕಾರಣ ಏನಪ್ಪಾ ಅಂದ್ರೆ, ಅವರ ಈ ಇಳಿ ವಯಸ್ಸಿನಲ್ಲೂ ಸಹ ಪ್ರತಿದಿನ ಸದನಕ್ಕೆ ಹಾಜರಾಗ್ತಾ ಇದ್ರು. ಕಳೆದ ಸದನದಲ್ಲಿ ಈ ಬಾರಿ ಆಗಿಲ್ಲ ಅವ್ರಿಗೆ. ಕಳೆದ ಸದನದಲ್ಲಿ ಹಾಜರಾಗಿದ್ರು ಒಂದ್ ಕಡೆ. ನಮಗೂ ಸಹ ಸದನಕ್ಕೆ ಹಾಜರಾಗಬೇಕು, ಸರಿಯಾದ ಸಮಯಕ್ಕೆ ಹೋಗ್ಬೇಕು ಅಂತೇಳಿ ಮಾರ್ಗದರ್ಶನ ಕೊಡ್ತಾ ಇದ್ರು. ಚುನಾವಣೆಯಲ್ಲಿ ನಾನೇನಿವತ್ತು ಗೆದ್ದು ಶಾಸಕನಾಗಿದ್ದೀನಿ, ಅವರ ಕೊಡುಗೆನೂ ಬಹಳಷ್ಟು ಇದೆ. ಹಿಂದೆ ಮಹಾನಗರ ಪಾಲಿಕೆ ಸದಸ್ಯನಾಗಿ ನಾನು ಆಗಿದ್ದೆ. ಅವರೇ ಸಹ ಟಿಕೆಟ್ ಕೊಟ್ಟು ನನ್ಗೆ ಬೆಂಬಲಿಸಿ ರಾಜಕಾರಣಕ್ಕೆ ಅವತ್ತು ಅವರು, ಅವರ ಮಗ ಶಾಮನೂರು ಗಣೇಶಣ್ಣವರು ರಾಜಕಾರಣಕ್ಕೆ ಬರಕ್ ಕಾರಣರಾದಂತವ್ರು. ಬಹಳಷ್ಟು ರಾಜಕೀಯದಲ್ಲಿ ಮಾರ್ಗದರ್ಶನ ನೀಡ್ತಾ ಬಂದಿದ್ರು. ದಾವಣಗೆರೆ ದನಿಗಳಂದು ಅನಿಸಿಕೊಂಡಿರ್ತಕ್ಕಂಥ ತಮ್ಮ ಜಿಲ್ಲೆಯಲ್ಲಿ ಅವ್ರದೇ ಆಗಿರ್ತಕ್ಕಂಥ ಹೆಸರನ್ನ ಗಟ್ಟಿಗೊಳಿಸಿದ್ರು. ಹೌದು, ಅವರ ಒಂದು ಏನು ಕೊಡುಗೈ ದಾನಿ ಅಂತ ಇದ್ರಲ್ಲ, ಏನು ಹಿಂದೆ ಕರ್ಣರ್ ಸ್ಟೋರಿಗಳನ್ನ ಓದಿದ್ವಿ, ಇದನ್ನ ಕಣ್ಣಾರೆ ನೋಡಿರೋ ಅಂತ ಒಂದು ವ್ಯವಸ್ಥೆನ ನಾವು ನೋಡಿದೀವಿ. ಯಾಕಪ್ಪ ಅಂದ್ರೆ ಅವ್ರು ನಮ್ಗೆ ಬಹಳಷ್ಟು ಮಾರ್ಗದರ್ಶನ ಎಲ್ಲಾ ವಿಷಯದಲ್ಲಿರ್ಬೋದು, ದಾನ ಮಾಡೋ ವಿಷಯದಲ್ಲಿ ಇರ್ಬೋದು, ಅನುಕಂಪ ವಿಷಯದಲ್ಲಿ ಇರ್ಬೋದು. ಕರ್ನ ಸಂದರ್ಭದಲ್ಲಿ ಅವ್ರೇನು ಕರ್ನದಲ್ಲಿ ಸುಮಾರು 3 ಕೋಟಿ ವೆಚ್ಚದಲ್ಲಿ ಒಂದು ಏನಾವಾಗ ಇಂಜೆಕ್ಷನ್ ಸಿಗ್ತಾ ಇರ್ಲಿಲ್ಲ ಅಂಟಿ, ಆ ಒಂದು ಇಂಜೆಕ್ಷನ್ ಸ್ವಂತ ದುಡ್ಡಲ್ಲಿ ತಂದು ಅವತ್ತೆಲ್ಲ ಸ್ವಲ್ಪ ಮಾಡಿದ ಕೊಡುಗೆ ಮರೆಯಕ್ಕಾಗಲ್ಲ ಈ ಸಂದರ್ಭದಲ್ಲಿ. ತಾವು ಕೂಡ ಅಂತಿಮ ದರ್ಶನಕ್ಕೆ ಹೋಗ್ತೀರಾ ಸರ್? ಅಂತಿಮ ದರ್ಶನ ಒಂದೇ ಅಲ್ಲ, ಅವ್ರ ಅಂತಿಮ ಇದಾಗೋವರೆಗೂ ಜೊತೆಗಿದ್ದು, ಅವ್ರದ್ದು ಅಂತಿಮ ಸಂಸ್ಕಾರದವರೆಗೂ ನಾನು ಜೊತೆಗಿದ್ದು ಭಾಗವಹಿಸ್ತೀನಿ.